ಈ ಪ್ರಕರಣದಲ್ಲಿ ಭಾಗಿಯಾದಂಥ ಮಂಜುನಾಥ್, ಇದರಲ್ಲೀಗ ಸಚಿನ್ ಅನ್ನುವಂಥ ಹೆಸರಿದೆ, ಮಂಜುನಾಥ್ ಅನ್ನುವಂಥ ಹೆಸರಿದೆ. ಇವರಿಬ್ಬರು ಕೂಡ ಪ್ರಧಾನ ಅಂತ ಹೇಳುತ್ತಾರೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ರವೀಂದ್ರ ನಾಯಕ್, ಆತ BJPಯ ಬಹಳ ಪ್ರಮುಖ ಪದಾಧಿಕಾರಿ ಮತ್ತು ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಅವರ ಆಪ್ತ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ವದಂತಿಗಳಿಗೆ ಕಿವಿ ಕೊಡಬೇಡಿ ಮತ್ತು ನೀವು ಕಾಯಿರಿ ವೈಟ್ ಅನ್ನುವಂಥ ಒಂದು ಸಾಲಿನ ಅಥವಾ ಅರ್ಧ ಸಾಲಿನ ಒಂದು ಹೇಳಿಕೆ ಬಿಟ್ಟರೆ ಕಮಿಷನರ್ ಬಾಯೇ ಬಿಟ್ಟಿಲ್ಲ ಅಗ್ರವಾಲ್ ಅವರು. ಆ ನಂತರ ನಡೆದಿರುವಂಥ ಬೆಳವಣಿಗೆಗಳೇನಿದೆ, 36 ಗಂಟೆಗಳ ತಾಸಿನ ಬೆಳವಣಿಗೆಗಳು ಮತ್ತು ಅವಧಿಯಲ್ಲಿ ಪೊಲೀಸ್ ಕಮಿಷನರ್ ಅಗ್ರವಾಲ್ ಅವರ ಮೌನ, ಇದೆಲ್ಲವೂ ಕೂಡ ಬಹಳಷ್ಟು ಕಥೆಗಳನ್ನು ಹೇಳುತ್ತೆ. ಅಂದರೆ ಬರೋಬ್ಬರಿ 32 ಗಂಟೆಗಳ ನಂತರ ಕೊಲೆ ಪ್ರಕರಣ ಅಂತ FIR ಆಗ್ತಾರೆ. ಆ FIR ಮಾಡಲಿಕ್ಕೂ ಕೂಡ ದೂರನ್ನು ಯಾರ ಹತ್ರ ಪಡ್ಕೊಳ್ತಾರೆ ಅನ್ನುವಂಥದ್ದು ಅಂದರೆ ಕೇಶವ್ ಅನ್ನೋ ವ್ಯಕ್ತಿ ಹತ್ರ. ಕೇಶವ್ ಯಾರು ಅಂದರೆ ಆತ ಕೂಡ ಇದೇ ಕುಖ್ಯಾತ ಸಾಮ್ರಾಟ್ ಗ್ಯಾಂಗ್ ಏನಿದೆ, ಆ ಕ್ರಿಕೆಟ್ ಮೈದಾನದಲ್ಲಿ ಆಡುವಂಥ ಸಾಮ್ರಾಟ್ ಗ್ಯಾಂಗು ಅಥವಾ ಸಂಘ ಪರಿವಾರದ ಗ್ಯಾಂಗು, ಆ ಗ್ಯಾಂಗ್ನ ಸದಸ್ಯ. ಕುಡುಪಲ್ಲಿ ನಡೆದಿರುವಂಥ ಮಾಬ್ ಲಿಂಚಿಂಗ್ ಮತ್ತು ಹತ್ಯೆಯ ಪ್ರಕರಣವನ್ನು ಅದರಲ್ಲಿ ಈಗ ದಾಖಲಾಗಿರುವಂಥ FIR ಅನ್ನು ಗಮನಿಸಿದರೆ, ಕೊಲೆ ಪ್ರಕರಣದ FIR ಅನ್ನು ಗಮನಿಸಿದರೆ, ಪೊಲೀಸ್ ಕಮಿಷನರ್, ಇಡೀ ಮಂಗಳೂರು ಪೊಲೀಸ್ ಕಮಿಷನರೇಟು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಮತ್ತು ಅಪರಾಧಿಗಳನ್ನು ರಕ್ಷಿಸಲಿಕ್ಕೆ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡಿರುವಂಥದ್ದು ಎದ್ದು ಕಾಣ್ತಾ ಇದೆ. ಒಂದು ಈ ಘಟನೆ ಎಲ್ರಿಗೂ ಗೊತ್ತಿದೆ. ಭಾನುವಾರ ಅಂದರೆ 27ನೇ ತಾರೀಕು 3 ಗಂಟೆಗೆ 100 ಜನರ ನಡುವೆ ಈ ಒಂದು ಗುಂಪು ಹತ್ಯೆ ನಡೆದಿರುವಂಥದ್ದು ಮತ್ತು ಅದು ತಕ್ಷಣವೇ ಊರಿಡೀ ಸುದ್ದಿ ಹಬ್ಬಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಪೊಲೀಸರಿಗೂ ಕೂಡ ಘಟನೆ ನಡೆದು ಗಂಟೆ ಒಳಗಡೆ ವಿಷಯ ತಿಳಿದಿದೆ. ಪೊಲೀಸ್ನವರು ಕೂಡ ಸಾಮಾನ್ಯ 5 ಗಂಟೆಗೆ 27ನೇ ತಾರೀಕು 5 ಗಂಟೆಗೆ ಗಾಯಗೊಂಡು ಬಿದ್ದಿದ್ದಂಥ ಮೃತದೇಹದ ಬಳಿ ತಲುಪಿದ್ದಾರೆ. ಆ ನಂತರ ನಡೆದಿರುವಂಥ ಬೆಳವಣಿಗೆಗಳೇನಿದೆ, 36 ಗಂಟೆಗಳ ತಾಸಿನ ಬೆಳವಣಿಗೆಗಳು ಮತ್ತು ಅವಧಿಯಲ್ಲಿ ಪೊಲೀಸ್ ಕಮಿಷನರ್ ಅಗ್ರವಾಲ್ ಅವರ ಮೌನ, ಇದೆಲ್ಲವೂ ಕೂಡ ಬಹಳಷ್ಟು ಕಥೆಗಳನ್ನು ಹೇಳುತ್ತೆ. ಇಡೀ ಕಥೆಗಳಿಗೆ ಯಾವ ರೀತಿ ಪಿತೂರಿಯನ್ನು ಮಾಡಲಾಗಿತ್ತು ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಅನ್ನುವಂಥದ್ದಕ್ಕೆ. ಆ ನಂತರ ಘಟನೆ ನಡೆದು 32 ಗಂಟೆಗಳ ತರುವಾಯ ಪೊಲೀಸರು ದಾಖಲಿಸಿರುವಂಥ FIR ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಒದಗಿಸ್ತದೆ. ನಮಗೆ ಆಶ್ಚರ್ಯ ಆಗುವಂಥದ್ದು, ಈ ಪ್ರಕರಣದಲ್ಲಿ ಭಾಗಿಯಾದಂಥ ಮಂಜುನಾಥ್, ಇದರಲ್ಲೀಗ ಸಚಿನ್ ಅನ್ನುವಂಥ ಹೆಸರಿದೆ, ಮಂಜುನಾಥ್ ಅನ್ನುವಂಥ ಹೆಸರಿದೆ. ಇವರಿಬ್ಬರು ಕೂಡ ಪ್ರಧಾನ ಅಂತ ಹೇಳುತ್ತಾರೆ. ಅದರ ಜೊತೆಯಲ್ಲಿ ಇನ್ನೊಬ್ಬ ರವೀಂದ್ರ ನಾಯಕ್, ಆತ BJPಯ ಬಹಳ ಪ್ರಮುಖ ಪದಾಧಿಕಾರಿ ಮತ್ತು ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಅವರ ಆಪ್ತ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೂ ಗೊತ್ತಿತ್ತು. ಈ ಗುಂಪು ಹೊಡೆದು ಕೊಂದಿರುವಂಥದ್ದು ಅಂತ ಗೊತ್ತಿತ್ತು. ಆದರೆ ಬಹುಶಃ ಒಂದು ರಾಜಕೀಯ ಒತ್ತಡ, ಸಂಘ ಪರಿವಾರದ ಅಥವಾ BJPಯ ಪ್ರಮುಖರೇ ಭಾಗಿಯಾಗಿರುವಂಥ ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥದ್ದು ಮತ್ತು ಇನ್ನೊಂದು ಮಾಬ್ ಲಿಂಚಿಂಗ್ ಅನ್ನುವಂಥ ವಿಷಯ ಹೊರಗಡೆ ಬಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆದರೆ ಪೊಲೀಸ್ ಕಮಿಷನರ್ ಅವರಿಗೆ ಉರುಳಾಗಬಹುದು ಅನ್ನುವಂಥ ಕಾರಣವೂ ಇರಬಹುದು. ಒಟ್ಟು ಈ ಒಂದು ಅಪರಿಚಿತನ ಸಾವನ್ನು ಮುಚ್ಚಿ ಹಾಕಲಿಕ್ಕೆ ಗರಿಷ್ಠ ಪ್ರಯತ್ನವನ್ನು ನಡೆಸಿದ್ದಾರೆ ಅನ್ನುವಂಥದ್ದಕ್ಕೆ ಈ FIR ಸಾಕ್ಷಿ. ಈ FIR-ಅಲ್ಲಿ ಪೂರ್ವದಲ್ಲಿ ಮೊದಲೇನಾಯಿತು ಅಂದರೆ, ಘಟನೆ ನಡೆದು 3 ಗಂಟೆ ನಡೆದಿದೆ. 27ನೇ ತಾರೀಕು ಸಂಜೆ 5-5:30 ಗಂಟೆಗೆ ಈ ಡೆಡ್ ಬಾಡಿ ಪೊಲೀಸ್ನವರಿಗೆ ಪತ್ತೆಯಾಗಿದೆ. ಆ ಸಂದರ್ಭದಲ್ಲಿ ದಾಖಲು ಮಾಡಿಕೊಂಡಿರುವಂಥದ್ದು UDR ಮಾತ್ರ. UDRಗೂ ಕೂಡ ದೂರನ್ನೇ ಯಾರಿಂದ ಪಡ್ಕೊಂಡಿದ್ದಾರೆ ಅಂದರೆ, ಈ ಕೊಲೆ ಪ್ರಕರಣದ ಪ್ರಧಾನ ಆರೋಪಿ, ಮಾಬ್ ಲಿಂಚಿಂಗ್ನಲ್ಲಿದ್ದಂಥ ಪ್ರಧಾನ ಆರೋಪಿಗಳಲ್ಲಿ ಓರ್ವನಾದಂಥ ಮಂಜುನಾಥ್ನಿಂದನೇ ಪೊಲೀಸ್ನವ್ರು ಗೊತ್ತಿದ್ದು ಕೂಡ ಈತ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದ್ದೂ ಕೂಡ ಆತನಿಂದ ದೂರನ್ನು ಬರೆಸ್ಕೊಂಡಿದ್ದಾರೆ. ಆತನ ದೂರಿನ ಆಧಾರದಲ್ಲಿ ಅಪರಿಚಿತವಾದಂಥ ಒಂದು ಶವ ಪತ್ತೆಯಾಗಿದೆ ಅನ್ನುವಂಥ ಒಂದು UDR-ಅನ್ನು ವಾಮಂಜೂರು ಠಾಣೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ನಿಮಗೆಲ್ಲರಿಗೂ ಗೊತ್ತಿದೆ, ಲುಕ್ಔಟ್ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಆತ ಗುಂಪು ಹತ್ಯೆಗೆ ಒಳಗಾಗಿದ್ದು ಗೊತ್ತಿದ್ದು ಕೂಡ ಆತ ಯಾವುದೋ ನಶೆಯಲ್ಲಿ, ಕುಡಿತವೋ ಇನ್ನೊಂದು ಯಾವುದೋ ನಶೆಯಿಂದ ಉರುಳಿ ಬಿದ್ದು ಗಾಯಗೊಂಡು ಸತ್ತಿರಬಹುದಾದಂಥ ಸಾಧ್ಯತೆ ಇದೆ ಅಂತ ಅದರಲ್ಲಿ ಪ್ರಕಟಣೆಯನ್ನು ಕೊಡ್ತಾರೆ. ಇಲ್ಲೇ ಗೊತ್ತಾಗ್ತದೆ ಈ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸ್ ಕಮಿಷನರು ಮತ್ತು ಸ್ಥಳೀಯ ಠಾಣಾಧಿಕಾರಿ ಬಂದಿದ್ರು ಅಂತ. ಮತ್ತು ಈ ಎಲ್ಲ ಆರೋಪಿಗಳು, ಅದರಲ್ಲಿ ರವೀಂದ್ರ ನಾಯಕ್ ಇರ್ಬೋದು, ಮಂಜುನಾಥ್ ಇರ್ಬೋದು, ಸಚಿನ್ ಇರ್ಬೋದು, ಇವರೆಲ್ಲರೂ ಕೂಡ ವಾಮಂಜೂರು ಠಾಣೆಯಲ್ಲಿ ಮತ್ತು ಠಾಣಾಧಿಕಾರಿ ಶಿವಪ್ರಸಾದ್ ಅವರ ಹತ್ರ ನಿರಂತರವಾದಂಥ ಒಡನಾಟದಲ್ಲಿದ್ದವರು. ಅಂಥ ಮಂಜುನಾಥ್ನಿಂದಲೇ ಈ ರೀತಿಯ ಹೇಳಿಕೆಯನ್ನು ಪಡ್ಕೊಂಡು UDR ಮಾಡಿ ಆನಂತರ ಪೂರ್ತಿ ಮೌನ, 24 ತಾಸಿಗಿಂತಲೂ ಹೆಚ್ಚು ಕಾಲ, ಬಹುಶಃ 36 ತಾಸುಗಳ ಕಾಲ ಮಾಧ್ಯಮಗಳು ಈ ವಿಷಯ ಗೊತ್ತಾಗಿ ಸತತವಾಗಿ ಪ್ರಶ್ನೆ ಮಾಡಿದರೂ ಕೂಡ ವದಂತಿಗಳಿಗೆ ಕಿವಿ ಕೊಡಬೇಡಿ ಮತ್ತು ನೀವು ಕಾಯಿರಿ ವೈಟ್ ಅನ್ನುವಂಥ ಒಂದು ಸಾಲಿನ ಅಥವಾ ಅರ್ಧ ಸಾಲಿನ ಒಂದು ಹೇಳಿಕೆ ಬಿಟ್ಟರೆ ಕಮಿಷನರ್ ಬಾಯೇ ಬಿಟ್ಟಿಲ್ಲ ಅಗ್ರವಾಲ್ ಅವರು. ಆ ನಂತರ ಮರುದಿವಸ ನಮಗೆ ಅವತ್ತು ರಾತ್ರಿ 27ನೇ ತಾರೀಕು ರಾತ್ರಿ ನಮಗೆ ವಿಷಯ ಬಹಳಷ್ಟು ಗೊತ್ತಾಗಿದೆ.
ಮರುದಿವಸ ಬೆಳಿಗ್ಗೆ ಪೊಲೀಸ್ನವ್ರು ಏನಾದರೂ ಮಾಡ್ಬೋದು ಅಂತ ನಾವು ಕಾಯ್ತಾ ಇದ್ವಿ. 12 ಗಂಟೆ ಅಷ್ಟೊತ್ತಿಗೆ ಇಲ್ಲ ಇದನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ, ಇದೆಲ್ಲ ಪಿತೂರಿಗಳಾಗ್ತಾ ಇದೆ ಅಂತ ಗೊತ್ತಾದ ಮೇಲೆ BJP ಶಾಸಕರುಗಳು ಕೂಡ ಇದರಲ್ಲಿ ಕೈಯಾಡಿಸಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಹೇಳಿಕೆಯನ್ನು ಕೊಟ್ವಿ, ಈ ರೀತಿ ನಡೆದಿದೆ ಮತ್ತು ಇದನ್ನು ಈ ಮಂಗಳೂರು ಪೊಲೀಸ್ ಕಮಿಷನರೇಟ್ ಕೈಯಿಂದ ಪ್ರಕರಣವನ್ನು ವಾಪಸ್ ಪಡಿಬೇಕು ಮತ್ತು ಈ ತನಿಖೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ಟೀಮ್ ರಚನೆ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ವಿ. ಮಾಬ್ ಲಿಂಚಿಂಗ್ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಆನಂತರ ಭಾಳಷ್ಟು ಜನ ಈ CPMನ ಹೇಳಿಕೆ ಬಂದ ತರುವಾಯ ಭಾಳಷ್ಟು ಜನ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ಇರ್ಬೋದು ಮತ್ತು ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ಅವರು ಕೂಡ ಈ ಪ್ರಕರಣದಲ್ಲಿ ಮಾತಾಡಿದ್ದಾರೆ. ಸಾಮಾಜಿಕ ಜಾಲತಾಣದ ದೊಡ್ಡ ಸುದ್ದಿ ಆದಮೇಲೆ ಕಮಿಷನರ್ ಮತ್ತೆ ಅನಿವಾರ್ಯವಾಗಿ ಎಚ್ಚೆತ್ತುಕೊಂಡ್ರು. ಅವರು ಆ ನಂತರ ಪೋಸ್ಟ್ಮಾರ್ಟಮ್ಗೆ ಹೋಗ್ತಾರೆ. ಅಷ್ಟರವರೆಗೆ ಇದು ಸಾಮಾನ್ಯ ಗಾಯಗಳು, ಇದಕ್ಕೆ ಪೋಸ್ಟ್ಮಾರ್ಟಮ್ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥ ಪೊಲೀಸ್ ಕಮಿಷನರು ಇದನ್ನು ದೊಡ್ಡ ಸುದ್ದಿ ಆಗ್ತದೆ, ತಮ್ಮ ತಲೆಗೆ ಬರ್ತದೆ ಅಂತ ಗೊತ್ತಾದ ಮೇಲೆ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ಮಾರ್ಟಮ್ ಮಾಡುವಾಗಲೂ ಘಟನೆ ನಡೆದು 30 ಗಂಟೆ ದಾಟಿತ್ತು. ಆಮೇಲೆ ಘಟನೆ ನಡೆದು 32 ಗಂಟೆಗಳ ತರುವಾಯ, ಅಂದರೆ ಪ್ರಕರಣ ನಡೆದದ್ದು 27ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಹತ್ಯೆ ನಡೆದಿರುವಂಥದ್ದು. 28ನೇ ತಾರೀಕು ರಾತ್ರಿ 11:30 ಗಂಟೆಗೆ FIR ಆಗ್ತದೆ. ಅಂದರೆ ಬರೋಬ್ಬರಿ 32 ಗಂಟೆಗಳ ನಂತರ ಕೊಲೆ ಪ್ರಕರಣ ಅಂತ FIR ಆಗ್ತಾರೆ. ಆ FIR ಮಾಡಲಿಕ್ಕೂ ಕೂಡ ದೂರನ್ನು ಯಾರ ಹತ್ರ ಪಡ್ಕೊಳ್ತಾರೆ ಅನ್ನುವಂಥದ್ದು ಅಂದರೆ ಕೇಶವ್ ಅನ್ನೋ ವ್ಯಕ್ತಿ ಹತ್ರ. ಕೇಶವ್ ಯಾರು ಅಂದರೆ ಆತ ಕೂಡ ಇದೇ ಕುಖ್ಯಾತ ಸಾಮ್ರಾಟ್ ಗ್ಯಾಂಗ್ ಏನಿದೆ, ಆ ಕ್ರಿಕೆಟ್ ಮೈದಾನದಲ್ಲಿ ಆಡುವಂಥ ಸಾಮ್ರಾಟ್ ಗ್ಯಾಂಗು ಅಥವಾ ಸಂಘ ಪರಿವಾರದ ಗ್ಯಾಂಗು, ಆ ಗ್ಯಾಂಗ್ನ ಸದಸ್ಯ. ಆತನ ದೂರಿನ ಆಧಾರದಲ್ಲಿ ದಾಖಲಾಗಿರುವಂಥ FIR ಗಮನಿಸಿದ್ರೆ ಇದೆಲ್ಲವೂ ಮನದಟ್ಟಾಗ್ತದೆ. ಆತ ಅಲ್ಲಿ ಹೇಳ್ತಾನೆ, ನಾನು ಸ್ಥಳದಲ್ಲಿದ್ದೆ, ಕ್ರಿಕೆಟ್ ಆಡುವಂಥ ಸ್ಥಳದಲ್ಲಿದ್ದೆ, ಅಷ್ಟೊತ್ತಿಗೆ ಒಬ್ಬ ಪಾಕಿಸ್ತಾನ್ ಅಂತ ಬೊಬ್ಬೆ ಹೊಡಿತಾ ಮೈದಾನದ ಧಾವಿಸಿ ಬರ್ತಾ ಇದ್ದ. ಇದನ್ನು ಕಂಡಂಥ ಸಚಿನು, ಮಂಜುನಾಥ್ ಮತ್ತಿತರರು ನೋಡಿ ಆತ ಪಾಕಿಸ್ತಾನ ಅಂತ ಬೊಬ್ಬೆ ಆಗ್ತಾ ಇದ್ದಾನೆ, ಆತನ ಬಿಡಬಾರ್ದು ಅಂತ ನನ್ನ ಹತ್ರನೇ ಅಂದರೆ ಕೇಶವ್ ಹತ್ರ ಹೇಳಿದರು. ನಾನು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಬೆನ್ನಟ್ಟಿ ಹೋಗಿ ಆತನನ್ನು ಕೆಳಗೆ ಹಾಕಿ ತುಳಿದು ಕೈಯಲ್ಲಿ ಹೊಡೆದು ರೀಪುಗಳಿಂದ ಹೊಡೆದು ಕೊಂದಾಕಿದ್ರು. ನಾನು ತಡೆಯುವ ಪ್ರಯತ್ನ ಮಾಡಿದೆ, ಆದರೆ ಅವರು ನನ್ನನ್ನೇ ಗದರಿಸಿದರು. ನಾನು ಅಲ್ಲಿಂದ ಸ್ಥಳದಿಂದ ಮತ್ತೆ ವಾಪಸ್ ಸ್ಥಳ ಬಿಟ್ಟು ತೆರಳಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಮತ್ತೆ ಹೇಳ್ತಾನೆ, ನಾನು ರಾತ್ರಿ, ಇದು ಘಟನೆ ಆಗಿ 3 ಗಂಟೆಗೆ ಆಗಿದೆ, ರಾತ್ರಿ ನನಗೆ ಗೊತ್ತಾಯಿತು ಮಂಜುನಾಥೆ ಅಂದರೆ ಹೊಡೆದ ಗುಂಪಿನಲ್ಲಿ ಹಿಡಿದಂಥ ಮಾಬ್ ಲಿಂಚಿನಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದಂಥ ಮಂಜುನಾಥೆ ಪೊಲೀಸ್ನವರಿಗೆ ದೂರು ಕೊಟ್ಟಿದ್ದಾನೆ. ಆ ದೂರಿನ ಆಧಾರದಲ್ಲಿ UDR ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು, ಆತ ಸತ್ತಿದ್ದಾನೆ ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ. ಮರುದಿವಸ ನಾನು ಉದ್ಯೋಗಕ್ಕೆ ಹೋಗಿದ್ದೆ, ಸಂಜೆ ಪೊಲೀಸರು ಮನೆಗೆ ಬಂದು ನಾನು ಠಾಣೆಗೆ ಬರಬೇಕು ಅಂತ ಹೇಳಿದ ಕಾರಣಕ್ಕಾಗಿ ರಾತ್ರಿ ನಾನು ಠಾಣೆಗೆ ಹೋಗಿ ಈ ಎಲ್ಲ ಪೊಲೀಸರ ವಿನಂತಿಯ ಮೇರೆಗೆ, ಸೂಚನೆ ಮೇರೆಗೆ ಈ ದೂರನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆ ದೂರಲ್ಲಿ ಮತ್ತು ಆತ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಅವರ ಒಡನಾಟದಲ್ಲಿದ್ದೆ ಅಂತ ಹೇಳ್ತಾನೆ. ಯಾಕೆಂದರೆ ಇವನನ್ನು ಬಿಡಬಾರ್ದು ಅಂತ ಹೇಳಿ ಈ ಅಶ್ರಫ್ ಅಪರಿಚಿತನನ್ನು ಬಿಡಬಾರ್ದು, ಪಾಕಿಸ್ತಾನ ಅಂತ ಘೋಷಣೆ ಆಗ್ತಾ ಇದ್ದಾನೆ ಅಂತ ಹೇಳಿ ಅವರು ಕೇಶವನ ಹತ್ರನೇ ಹೇಳ್ತಾರೆ. ನಾವು ಹೇಳುವಂಥದ್ದು ಈ ಕೇಶವ ಕೂಡ ಮಂಜುನಾಥನ ಥರನೇ ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಮಂಜುನಾಥ್ ಥರನೇ ಇವರು ಕೇಶವ್ ಕೂಡ ಇದೇ ಈಗ ಹಲ್ಲೆಕೋರ ಮಾಬ್ ಲಿಂಚಿಂಗ್ ಗ್ಯಾಂಗಿನ ತಂಡದ ಸದಸ್ಯ, ಅವರ ಆತ್ಮೀಯತೆ ಹೊಂದಿರುವವ, ಅವರ ಜೊತೆ ಸದಾ ಒಡನಾಟದಲ್ಲಿರುವಂಥ ವ್ಯಕ್ತಿ. ಪೊಲೀಸರು ಆತನಿಂದಲೇ ಎರಡನೇ ದೂರನ್ನು FIRಗೆ ಬಲಿಸ್ತಾರೆ. ಯಾಕೆ ಆ ರೀತಿ ಬಲಿಸಬೇಕಿತ್ತು? ನಾಳೆ ಕೇಸ್ ಎಷ್ಟು ಬಲವಾಗಿ ನಿಲ್ಬೋದು? ನಾಳೆ ನ್ಯಾಯಾಲಯದಲ್ಲಿ ತನ್ನ ಗೆಳೆಯರನ್ನ ವಿರುದ್ಧ ಈತ ಸಾಕ್ಷ್ಯವನ್ನು ನೀಡ್ತಾನೆ ಅನ್ನುವಂಥದ್ದು ಏನು ಗ್ಯಾರಂಟಿ ಇದೆ? ಪೊಲೀಸರು ಇದರಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಬೋದಿತ್ತಲ್ಲ. ಅದನ್ನು ಬಿಟ್ಟು ಸುಮೋಟೋ ಪ್ರಕರಣ ದಾಖಲು ಮಾಡೋದು ಅಥವಾ ಬೇರೆ ಮೂರನೇ ವ್ಯಕ್ತಿಗಳಿಂದ ದೂರನ್ನು ಪಡೆಯೋದರ ಬದಲಿಗೆ ಇವರು ಪ್ರಥಮವಾಗಿ ಕೊಲೆಯಲ್ಲಿ ಭಾಗಿಯಾದಂಥ ಮಂಜುನಾಥ್ನಿಂದ ದೂರು ಬರೆಸ್ಕೊಳ್ತಾರೆ. ಎರಡನೇ ದೂರು ಅನಿವಾರ್ಯವಾದಾಗ ಕೇಶವನಿಂದ ಬರೆಸ್ಕೊಳ್ತಾರೆ. ಕೇಶವ ಇಷ್ಟೆಲ್ಲ ಇದರಲ್ಲಿ ಒಡನಾಟದಲ್ಲಿ ಇದ್ದಾನೆ ಅನ್ನುವಂಥದ್ದು ಗೊತ್ತಿದೆ. ಅದರ ಜೊತೆಯಲ್ಲಿ ಆತನ ಹತ್ರ ಪ್ರಜ್ಞಾಪೂರ್ವಕವಾಗಿ ಪಾಕಿಸ್ತಾನ್ ಅನ್ನುವಂಥ ಪದ ಆತನ ದೂರಿನಲ್ಲಿ ಬರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಒಂದು ಯಾರಾದರೂ ಕೂಡ ಒಬ್ಬ ಸಾಮಾನ್ಯ ತಿಳುವಳಿಕೆ ಇದ್ದವರಿಗೆ ಗೊತ್ತಾಗ್ತದೆ. ಅದು ಕೂಡ ಮಂಗಳೂರಿನಂಥ ಕಡೆ ಒಬ್ಬ ವ್ಯಕ್ತಿ ಸಿಂಗಲ್ ಆಗಿದ್ಕೊಂಡು ಪಾಕಿಸ್ತಾನ್ ಅಂತ ಬೊಬ್ಬೆ ಹೊಡಿತಾ ಈ ದೊಡ್ಡ ಗುಂಪಿನ ನಡುವೆ ಧಾವಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ? ಯಾರಾದ್ರೂ ಅಂತ ಆ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಷ್ಟೊಂದು ಮಿನಿಮಮ್ ಜ್ಞಾನ ಪೊಲೀಸ್ನವ್ರಿಗಿಲ್ವ? ಅಷ್ಟಿದ್ದು ಕೂಡ ಇವರೇ ದೂರು ಬರೆಸ್ಕೊಂಡಿರೋದು ಕೇಶವ್ ಜೊತೆ. ಯಾಕೆ ಪಾಕಿಸ್ತಾನ್ ಅನ್ನುವಂಥ ಪದವನ್ನು ಅದರಲ್ಲಿ ಉಲ್ಲೇಖಿಸಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು? ಯಾಕೆ ಆತನಿಂದ ದೂರನ್ನು ಪಡ್ಕೊಳ್ಬೇಕಿತ್ತು? ಅದೆಲ್ಲರ ಆಚೆಗೆ ಈ ರೀತಿ ಒಂದು ಮಾಬ್ ಲಿಂಚಿಂಗ್ ನಡೆದಿದೆ ಅನ್ನುವಂಥದ್ದು ಸುಮೋಟೋ ಮೊಕದ್ದಮೆ ದಾಖಲು ಮಾಡಿಕೊಳ್ಬೋದಿತ್ತಲ್ಲ. ಈಗ ಕೇಶವನ ಹತ್ರ, ಈ ಗ್ಯಾಂಗಿನ ಸದಸ್ಯ ಕೇಶವನ ಹತ್ರ ದೂರು ಬರೆಸ್ಕೊಂಡಿದ್ದು ಮಾತ್ರ ಅಲ್ಲ, ಅದರ ಆಧಾರದಲ್ಲಿ FIR ದಾಖಲು ಮಾಡಿದ್ದು ಮಾತ್ರ ಅಲ್ಲ, ಅದರಲ್ಲಿ ಪಾಕಿಸ್ತಾನ ಅನ್ನುವಂಥ ಪದವನ್ನು, ಬೊಬ್ಬೆಯನ್ನು ಈ ಪಾಪ ಬಡಪಾಯಿ, ಬಲಿಯಾದಂಥ ಬಡಪಾಯಿ ಅಶ್ರಫ್ ಆ ರೀತಿ ಬೊಬ್ಬೆ ಹೊಡೆದಿದ್ದಾನೆ, ಘೋಷಣೆ ಕೂಗಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಗಳನ್ನು FIRನಲ್ಲೇ ಕೊಡುವ ಮೂಲಕ ಸಂಘ ಪರಿವಾರ ಯಾವುದನ್ನು ಬಯಸ್ತದೆ ಮತ್ತು ಯಾವುದನ್ನು ಈ ಕೊಲೆಯ ಗುಂಪು ಹತ್ಯೆಗೆ ನ್ಯಾಯೀಕರಣವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ, ಅದಕ್ಕೆ ಪೊಲೀಸ್ನವರು ಸಾಥ್ ಕೊಟ್ಟಿದ್ದಾರೆ. ಇದೆಲ್ಲವೂ ಪ್ರಜ್ಞಾಪೂರ್ವಕವಾಗಿ ನಡೆದಿರುವಂಥ ಘಟನೆ ಮತ್ತು ಪ್ರಜ್ಞಾಪೂರ್ವಕವಾಗಿ ನಡೆದಿರುವಂಥ ಪ್ರಯತ್ನಗಳು, ಪಿತೂರಿಗಳು. ಅದರಿಂದಾಗಿ ನಮ್ಮ ಒತ್ತಾಯ ಏನೆಂದರೆ, ನಾವು ಆರಂಭದಿಂದಲೇ
27ನೇ ತಾರೀಕು 27ನೇ ತಾರೀಕಿನಿಂದಲೇ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದೀವಿ. 28ನೇ ತಾರೀಕಿಗೆ ನಾವು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಆರಂಭದಿಂದಲೇ. ಈ ಪ್ರಕರಣ ಮಂಗಳೂರು ಪೊಲೀಸ್ ಕಮಿಷನರೇಟ್ನ ಪೊಲೀಸರು ತನಿಖೆ ಮಾಡಬಾರ್ದು, ಅದರಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಂಘ ಪರಿವಾರದ ಒಡನಾಟದಲ್ಲಿದ್ದಾರೆ, ಕ್ರಿಮಿನಲ್ಗಳ ಒಡನಾಟದಲ್ಲಿದ್ದಾರೆ. ಈ ಹಿಂದೆಯೂ ಕೂಡ ರವೀಂದ್ರ ನಾಯಕ್ ಅನ್ನುವಂಥ ಇದರಲ್ಲಿರುವಂಥ BJP ನಾಯಕಿಯನ್ನು ಕಾರ್ಪೊರೇಟರ್ ಗಂಡ ಆತನನ್ನು ಕೂಡ ಈ ಪೊಲೀಸ್ನವರೇ ಪದೇ ಪದೇ ರಕ್ಷಣೆಯನ್ನು ಆತನ ಕ್ರೈಮ್ಗಳ ಸಂದರ್ಭದಲ್ಲಿ ಮಾಡಿರುವಂಥ ಉದಾಹರಣೆಗಳಿದೆ. ಅದರಿಂದಾಗಿ ಈ ಪ್ರಕರಣವನ್ನು ಅವರ ಕೈಯಿಂದ ತೆಗೆದು ವಿಶೇಷ ತನಿಖಾ ತಂಡವನ್ನು ನೇಮಿಸಬೇಕು. ಸ್ಪೆಷಲ್ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು. ಆ ಟೀಮಿಗೆ ರಾಜ್ಯದ ಹಿರಿಯ IPS ಅಧಿಕಾರಿಗಳು, ಪ್ರಾಮಾಣಿಕ IPS ಅಧಿಕಾರಿಗಳನ್ನು ನೇಮಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ವಿ. ಇವತ್ತು ಕೂಡ ಅದನ್ನೇ ಒತ್ತಾಯ ಮಾಡ್ತೀವಿ. ಈಗ ನಿನ್ನೆ ಕಮಿಷನರ್ ಅವರ ಪ್ರೆಸ್ ಮೀಟ್ ಇರ್ಬೋದು, FIRನಲ್ಲಿ ಬಂದಿರುವಂಥ ಅಂಶಗಳಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಅನುಮಾನಗಳಿಲ್ಲದೆ ಪೊಲೀಸ್ ಕಮಿಷನರ್ ಅವರ ಪಾತ್ರ ಮತ್ತು ಸ್ಥಳೀಯ ಠಾಣೆಯ ಇನ್ಸ್ಪೆಕ್ಟ್ರು ಶಿವಪ್ರಸಾದ್ ಅವರ ಪಾತ್ರವನ್ನು ನಿಚ್ಚಳವಾಗಿ ಎತ್ತಿ ತೋರಿಸಿದೆ. ಅದರಿಂದಾಗಿ ನಾವು ಈಗಲೂ ಒತ್ತಾಯ ಮಾಡ್ತೀವಿ, ವಿಶೇಷ ತನಿಖಾ ತಂಡ ನೇಮಕ ಮಾಡಬೇಕು. ಒಳ್ಳೆಯ ಅಧಿಕಾರಿಗಳನ್ನು ಹಾಕಿ. ಮಂಗಳೂರಿನಲ್ಲೇ ಕೆಲಸ ಮಾಡಿದಂಥ ಹಿರಿಯ IPS ಅಧಿಕಾರಿಗಳಿದ್ದಾರೆ. ಅದು ಚಂದ್ರಶೇಖರ್ ಇರ್ಬೋದು, ಸುಬ್ರಹ್ಮಣ್ಯೇಶ್ವರ ರಾವ್ ಇರ್ಬೋದು, ಸಂತೋಷ್ ಬಾಬು ಇರ್ಬೋದು, ಅಥವಾ ಕುಲ್ದೀಪ್ ಸಿಂಗ್ ಇರ್ಬೋದು. ಇಂಥ ಯಾರನ್ನಾದರೂ ಕೂಡ ಈ ತನಿಖಾ ತಂಡಕ್ಕೆ ಒಬ್ಬ ಮುಖ್ಯಸ್ಥರನ್ನಾಗಿ ನೇಮಿಸಿ ತನಿಖೆಯನ್ನು ಮಾಡಬೇಕು ನಮ್ಮ ಆಗ್ರಹ. ಅದರ ಜೊತೆಯಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಶ್ರಮಿಸಿದಂತಹ ಭ್ರಷ್ಟತೆಗೆ ಕುಖ್ಯಾತರಾಗಿರುವಂತಹ ವಾಮಂಜೂರಿನ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮತ್ತು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರನ್ನು ಕೂಡ ಪ್ರತ್ಯೇಕವಾಗಿ ತನಿಖೆಗೊಳಪಡಿಸಬೇಕು. ಮತ್ತು ತನಿಖೆಗೊಳಪಡಿಸುವ ಮುಂಚಿತವಾಗಿ ಈ ಇಬ್ಬರನ್ನು, ಪೊಲೀಸ್ ಕಮಿಷನರ್ ಮತ್ತು ವಾಮಂಜೂರು ಠಾಣಾಧಿಕಾರಿಯನ್ನು ಇಬ್ಬರನ್ನು ಕೂಡ ಸರ್ಕಾರ ಅಮಾನತು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅಮಾನತು ಮಾಡಿ ಅವರನ್ನು ತನಿಖೆ ಮಾಡಬೇಕು ಅಂತ ನಮ್ಮ ಆಗ್ರಹ. ಇಲ್ಲ ಅಂತ ಹೇಳಿದರೆ ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಕಳಂಕವಾಗಿ ಮುಂದುವರಿತದೆ. ಉಸ್ತುವಾರಿ ಸಚಿವರ ಬೇಜವಾಬ್ದಾರಿ ಹೇಳಿಕೆ ಇರ್ಬೋದು, ಗೃಹ ಸಚಿವರ ಬೇಜವಾಬ್ದಾರಿ ಹೇಳಿಕೆ ಇರ್ಬೋದು, ಇಡೀ ರಾಜ್ಯ ಸರ್ಕಾರದ ಮೇಲೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ನಂಬಿಕೆ ಕಳ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮೊದಲು ಪೊಲೀಸ್ ಕಮಿಷನರ್ ಇದನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನಿಸಿದ 36 ಗಂಟೆಗಳ ಕಾಲ ಮೌನವಾಗಿ ಕೂತಂಥ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಮತ್ತು ಸ್ಥಳೀಯ ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಎಲ್ಲ ಕೊಲೆಗಾರರ ಸ್ನೇಹಿತ, ಇವರಿಬ್ಬರನ್ನು ಅಮಾನತುಗೊಳಿಸಿ ಅವರನ್ನು ಕೂಡ ಪ್ರತ್ಯೇಕ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಈ ಪ್ರಕರಣದ ತನಿಖೆಗೆ SITಯನ್ನು, ಸಮಗ್ರ ತನಿಖೆಗೆ ಉತ್ತಮ ಅಧಿಕಾರಿಗಳುಳ್ಳ SITಯನ್ನು ತನಿಖೆ ಮಾಡಲಿಲ್ಲ ಅಂದರೆ ನಾವು ಮುಂದಕ್ಕೆ ಈ ಕುರಿತ ದೊಡ್ಡದಾದಂಥ ಹೋರಾಟವನ್ನು ಕೂಡ ಮಾಡಲಿಕ್ಕಿದ್ದೀವಿ ಅಂತ ಹೇಳಲಿಕ್ಕೆ